ಡಿಕೆ ನಡೆಯ ಬಹಳ ನಿಗೂಢವಾಗಿದೆ. ಅಧಿಕಾರ ಹಂಚಿಕೆ ಕದನ ಇನ್ನು ಡಿಕೆ ನಡೆಯ ಈಗ ಬಹಳ ನಿಗೂಢವಾಗಿದೆ. ಎರಡನೇ ಬಾರಿಗೆ ಡಿಸಿಎಂ ಡಿಕೆಶಿ ಸಾಹುಕಾರನ್ನ ಭೇಟಿ ಮಾಡಿದ್ದಾರೆ. ಅಧಿಕಾರ ಹಂಚಿಕೆ ಕದನ ಡಿಕೆ ನಡೆ ಬಹಳ ನಿಗೂಢವಾಗಿದೆ. ಎರಡನೇ ಬಾರಿಗೆ ಡಿಸಿಎಂ ಡಿಕೆಶಿ ಸಾಹುಕಾರ್ ಭೇಟಿ, ಪವರ್ ಫೈಟ್, ಒಬ್ಬೊಬ್ಬರದು ಒಂದೊಂದು ದಾರಿ. ಈಗ ಒಂದೇ ಹಾದಿಯಲ್ಲಿ ನಡೀತಾ ಇರೋದು ಯಾಕೆ ಹಾಗಾದ್ರೆ? ಈ ಒಂದು ಪವರ್ ಫೈಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖಾಸಗಿ ಕಾರ್ಯಕ್ರಮದಲ್ಲಿ ಇಬ್ಬರು ನಾಯಕರು ಭೇಟಿ, ಸುಮಾರು 40 ನಿಮಿಷ ಮಾತುಕತೆ. ಹಾಗಾದ್ರೆ ಚರ್ಚೆಯಾಗಿದ್ದೇನು? 40 ನಿಮಿಷ ಅಂತಹ ಮಾತುಕತೆ ಏನು ಮಾಡಿದ್ರು? ಅಧಿವೇಶನ ಮುಗಿದ ಬಳಿಕ ದೆಹಲಿಗೆ ಹಾರಲಿರೋ ಡಿಕೆಶಿ ಮತ್ತೆ ನಾಯಕತ್ವ ಬದಲಾವಣೆ ಬಗ್ಗೆ ಚರ್ಚೆ ಮಾಡುವ ಸಾಧ್ಯತೆ ಇದೆ. ಈ ಒಂದು ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸದ್ಯಕ್ಕೆ ಬ್ರೇಕ್ ಬಿದ್ದಿದೆ ಅಷ್ಟೇ. ಹೈಕಮಾಂಡ್ ಎದುರು ತನ್ನ ಪರ ಮಾತನಾಡುವಂತೆ ಮನವಿ. ಒಂದು ವೇಳೆ ಹೈಕಮಾಂಡ್ ಬುಲಾವ್ ನೀಡುವ ಸಾಧ್ಯತೆ ಕೂಡ ಇದೆ. ಯಾಕೆಂತಂದ್ರೆ ಸೋನಿಯಾ ಗಾಂಧಿ ಅವರು ಕೂಡ ಹೇಳಿದ್ರು, ಸಂಸದೀಯ ಸಭೆಯಾದ ನಂತರ ಒಂದು ಡಿಸಿಎಂ ಡಿಕೆ ಶಿವಕುಮಾರ್ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಈಗ ಅಧಿವೇಶನಗಳು ಮುಗಿಲಿ, ಆ ನಂತರ ಬುಲಾವ್ ನೀಡೋಣ ಅಂತ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರ ಬಳಿ ಹೇಳಿದ್ರು. ಅಧಿಕಾರ ಹಂಚಿಕೆ ಕದನಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಅವರ ನಡೆ ಬಹಳ ನಿಗೂಢವಾಗಿದೆ.